ಕಾಂತಾರ ಚಾಪ್ಟರ್ 1 ಕದಂಬ ರಾಜವಂಶರ ಆಳ್ವಿಕೆಯ ಸಮಯದಲ್ಲಿ ನಡೆಯುತ್ತದೆ. ರಿಷಬ್ ಶೆಟ್ಟಿ ಅವರು ಬೆರ್ಮೆ ಎಂಬ ಪಾತ್ರದಲ್ಲಿ ನಿರ್ವಹಿಸಿದ್ದಾರೆ. ಬರ್ಮೆ ಅರಣ್ಯದಲ್ಲಿ ಬುಡಕಟ್ಟು ಜನಾಂಗದ ಮಹಿಳೆಯಿಂದ ಸಾಕಲ್ಪಟ್ಟ ಹುಡುಗ. ಇವನು ದೊಡ್ಡನಾಗಿ ತನ್ನ ಜನರ ನಾಯಕನಾಗಿ ಮತ್ತು ದೈವಗಳ ಹಾಗೂ ಮನುಷ್ಯರ ನಡುವಿನ ಸೇತುವಾಗಿ ಒಬ್ಬ ಯೋಧ ಸಂತನಾಗಿರುತ್ತಾನೆ. ಕಥೆಯ ತಿರುವು ಬುಡಕಟ್ಟು ಸಮುದಾಯ ಮತ್ತು ಬಾಂಗ್ರಾ ಸಮಾಜದ ರಾಜಮನೆತನದ ನಡುವಿನ ಸಂಘರ್ಷ. ರಾಜಮನೆತನವು ಕಾಡಿನ ಸಂಪತ್ತು, ವಿಶೇಷವಾಗಿ ಪವಿತ್ರವಾದ ಈಶ್ವರನ ಹೂದೋಟದಲ್ಲಿರುವ ಅಮೂಲ್ಯ ಮಸಾಲೆ ಪದಾರ್ಥಗಳ ಮೇಲೆ ಕಣ್ಣಿಟ್ಟಿರುತ್ತಾರೆ. ಕುಲಶೇಖರ ಎಂಬ ದುರಾಸೆಯ ರಾಜನು ಈ ಶೋಷಣೆಯಲ್ಲಿ ತೊಡಗುತ್ತಾನೆ. ಈ ಚಿತ್ರವು ಭೂತಕೋಲ ಆಚರಣೆ ಮತ್ತು ಪಂಜರ್ಲಿ ಹಾಗೂ ಗುಳಿಗ ದೈವಗಳಂತಹ ದೈವಿಕ ಶಕ್ತಿಗಳ ಮೂಲವನ್ನು ಅನ್ವೇಷಿಸುತ್ತದೆ. ದೈವಗಳು ಹುಟ್ಟಿದ್ದು ಹೇಗೆ ಮತ್ತು ಕಾಡಿನ ಜನರಿಗಾಗಿ ಅವುಗಳ ಮಹತ್ವವೇನು ಎಂಬುದನ್ನು ವಿವರಿಸಲಾಗಿದೆ. ಬೆರ್ಮೆ ತನ್ನ ಜನರ ಹಕ್ಕು ಮತ್ತು ಪವಿತ್ರ ಭೂಮಿಯ ರಕ್ಷಣೆಗಾಗಿ ರಾಜಮನೆತನದ ವಿರುದ್ಧ ಹೋರಾಟಕ್ಕೆ ಇಳಿಯುತ್ತಾನೆ. ನ್ಯಾಯಕ್ಕಾಗಿ ಮತ್ತು ಪ್ರಕೃತಿಯನ್ನು ರಕ್ಷಿಸಲು ಬುಡಕಟ್ಟು ಜನರ ಆಡಳಿತದ ವಿರುದ್ಧ ತಿರುಗಿಬಿಡುತ್ತಾರೆ. ಸಂಘರ್ಷ ತೀವ್ರವಾದಾಗ ಬರ್ಮೆ ದೈವಿ ಶಕ್ತಿಯನ್ನು ಆರಿಸಿ ಕಾಡಿನ ಆಳಕ್ಕೆ ಹೋಗುತ್ತಾನೆ. ಅಲ್ಲಿ ಒಂದು ಶಿವಲಿಂಗ ಮತ್ತು ತ್ರಿಶೂಲ ಕಂಡು ಸ್ಪರ್ಶಿಸಿದಾಗ ಅವನು ದೈವಿಕ ಶಕ್ತಿಯಿಂದ ಆಹ್ವಾನಗೊಳ್ಳುತ್ತಾನೆ. ಅಂತಿಮವಾಗಿ ಅವನು ಗುಳಿಗ ದೈವ ಮತ್ತು ನಂತರ ಚಾಮುಂಡಿ ದೇವಿಯ ಶಕ್ತಿಯನ್ನು ಮೈಗೊಳಿಸಿಕೊಂಡು ಅಧರ್ಮದ ವಿರುದ್ಧ ಹೋರಾಡಿ ತನ್ನ ಜನರಿಗೆ ವಿಮೋಚನವನ್ನು ತರುತ್ತಾನೆ. ಅಂತಿಮವಾಗಿ ಹೇಳೋದಾದರೆ ಕಾಂತಾರ ಚಾಪ್ಟರ್ 1 ಮನುಷ್ಯನ ದುರಾಸೆ ಮತ್ತು ಅಹಂಕಾರದ ವಿರುದ್ಧ ಪ್ರಕೃತಿ ಮತ್ತು ದೈವವು ಹೇಗೆ ನಿಲ್ಲುತ್ತದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ.